ಕೇರ್ಪೇಟೆ ತಾಲೂಕಿನ ಮಂಡ್ಯ ಜಿಲ್ಲೆ ಮತ್ತೆ KN ಅಂತ ಶ್ರೀನಗರ ಪಂಚಾಯತಿಯಲ್ಲಿ ವಾಟರ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಈಗ ಮೇನ್ ಕೇಳಬೇಕಾಗಿರೋದು ಏನು ಅಂತಂದ್ರೆ ನಮ್ದು ಬೇಡಿಕೆಗಳು, ನಮ್ಮ ಬೇಡಿಕೆಗಳು ಕೇಳೋದಕ್ಕೆ ಅಂತ ಬಂದಿದ್ದೀವಿ ನೋಡಿ. ಇವಾಗ ಅಲ್ಲಿ ಎಲೆಕ್ಷನ್ ಕಾಯ್ದೆ ಬೂತ್ ಹತ್ರ ನಾವು ಡಿ ಗ್ರೂಪ್ ಆಗಿ ಅಲ್ಲಿ ನೌಕರಿಗಳನ್ನ ನೋಡಿದ್ರೆ ನಾವು ಕಾರ್ಯನಿರ್ವಹಿಸಬೇಕು. ಸ್ವಚ್ಛತಾಗಾರ ಬಂದಾಗ ಊರ್ನಲ್ಲಿ ನಿಂತ್ಕೊಂಡು ಅಲ್ಲಿ ನಿರ್ವಹಿಸಬೇಕು. ವಿದ್ಯುತ್ ಕಂಬಗಳಿಗೆ ಲೈಟ್ ಹಾಕ್ಬೇಕು ಅಂತ ಅಂದಾಗ ಅಲ್ಲೂ ನಿಂತ್ಕೊಂಡು ಕೆಲಸ ಮಾಡ್ಬೇಕು. ಮತ್ತೆ ಬೆಳಿಗ್ಗೆ ಸಂಜೆ ಆನ್ ಅಂಡ್ ಆಫ್ ಮಾಡೋ ಕೆಲಸ ನಮ್ದು. ಇಲ್ಲಿ ಬೇರೆ ಊರುಗಳಿಗೆ ಎಲ್ಲೂ ಹೋಗಂಗಿಲ್ಲ. ಯಾವ್ದೊಂದು ಕೆಟ್ಟದ್ದು ಒಳ್ಳೇದು ಯಾವ ಕಾರ್ಯಕ್ರಮ ಇದ್ರು ಎಲ್ಲೂ ಹೋಗಲ್ಲ. ವಾಟರ್ ಮ್ಯಾನ್ಗಳಾಗಿ ನಾವು 24 hours into 7 ಅಂತ ಅಲ್ಲಿ ಏನೇ ದುಡಿತಾ ಇದೀವಿ ಸ್ಥಳೀಯ ನೌಕರರಾಗಿ. ಆದ್ರೆ ನಮ್ಗೆ ಇಲ್ಲಿ ಕೊಡಬೇಕಾದಂತ ವೇತನದಲ್ಲೆಲ್ಲ ಮೋಸ ಮಾಡ್ತಿದ್ದಾರೆ. ಮತ್ತೆ ಯಾವ್ದೊಂದು ಹೆಲ್ತ್ ಬೆನಿಫಿಟ್ ಇಲ್ಲ, ಏನಿಲ್ಲ, ನಮ್ಗೆ ಸೇವಾ ಭದ್ರತೆ ಇಲ್ಲ. ಇದನ್ನೆಲ್ಲ ನಾವು ಒಂದು ತಿಳಿತಿಲ್ಲ. ಇದನ್ನ ನಮ್ಗೆ ಆದಷ್ಟು ಬೇಗ ಜಾರಿ ಮಾಡಿ ಅಂತ ಹೋದ್ ಸರಿನೂ ಕೇಳಿದೀವಿ. ಈಗಾಗಲೇ ಇದು 3ನೇ ಬಾರಿ 4ನೇ ಬಾರಿ ಇಲ್ಲಿ ಹೋರಾಟಕ್ಕೆ ಬಂದಿರೋದು. ಈಗ ನಮ್ಗೆ ಇದನ್ನ ಮಾಡಬೇಕು, ಇಲ್ಲ ಅಂತಂದ್ರೆ ಮಾಡು ಇಲ್ವೇ ಮಡಿ ಅಂತ ಮೊದ್ಲು ಹೇಳಿದ್ದಾರೆ. ಈಗ ಅದ್ರ ರೀತಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲ ಆಗ್ಬೇಕು, ಇಲ್ಲ ಆರ್ಡರ್ ಕೈಗೆ ಸಿಗ್ಬೇಕು, ಇಲ್ಲ ಅಲ್ಲಿವರೆಗೂ ನಾವು ಹೋಗಲ್ಲ. ಇಲ್ಲ ಮನೆ ಮುಂದಕ್ಕೆ ನಾವು ಧರಣಿ ಮಾಡ್ಬೇಕಾಗತ್ತೆ, ಹೋರಾಟಕ್ಕೆ ಮುನ್ನುಗ್ಬೇಕಾಗತ್ತೆ ಅಷ್ಟೇ. ಸರ್ಕಾರದವರು ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಬೇಕಾಗಿದೆ. ಸೊ ವಿಶೇಷವಾಗಿ ನಾಡಗೌಡರು ಮತ್ತು ಏನ್ ಸರ್ ಪ್ರಮುಖ ಬೇಡಿಕೆ ಏನೇನು ಅವನು ಲಿಂಕ್ ಹಾಕ್ಬೇಕಂತೆ ಅವ್ರದ್ದು. ಅದು ಯಾರು ಅದು 1 ಸ್ವಲ್ಪ ಕೊಟ್ಟಿಲ್ಲ, ಅವ್ರಿಗೆ ಎಂಟ್ರಿ ಕೊಡಬೇಕಂತ. ಅವರು ಯಾರು ಹೇಳಿ ಫೋನ್ ನಂಬರ್ ಕೊಟ್ರ ಅವ್ರು ನಿಮ್ಮದು ನೀವು ಅವ್ರದ್ದು? ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮಕ್ಕೆ ಜಯವಾಗಲಿ. 22ನೇ ತಾರೀಕಿನಂದು ನಡೆಯುವ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮಕ್ಕೆ ಜಯವಾಗಲಿ. ಸಾಕ್ಬಿಡಿ ಸರ್.